ನವರಸ ನಾಯಕ ಜಗ್ಗೇಶ್ ಅವರು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರದವರು. ಸ್ಟಾರ್ ಆಗಿ ಹೆಸರು ಮಾಡಿದ್ರು. ರಾಜಕಾರಣದಲ್ಲಿ ಗುರುತಿಸಿಕೊಂಡಿದ್ರು. ತನ್ನೂರನ್ನ ಮರ್ತಿಲ್ಲ. ಆಗಾಗ ಊರಿನ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇದೀಗ ಆ ಊರಿನ ಅಭಿವೃದ್ಧಿಯ ಬಗ್ಗೆ ವಿಡಿಯೋ ಒಂದು ವೈರಲ್ ಆಗಿದೆ. ಅದಕ್ಕೆ ಜಗ್ಗೇಶ್ ಅವರು ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಚಾರ ಏನು ಅಂದ್ರೆ, ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಪ್ರಮುಖ ಕೇಂದ್ರವಾದ ಮಾಯಸಂದ್ರದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ಹಾಗೂ ಶೌಚಾಲಯವಿಲ್ಲದೆ ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಪಡುತ್ತಿರುವ ಗೋಳಿನ ವಿಡಿಯೋ ಇದು. ಮೋಹನ್ ಎಂಬುವವರು ಈ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ. ಜಗ್ಗೇಶ್ ಅವರ ಕಣ್ಣಿಗೆ ಮೋಹನ್ ಅವರು ಹಂಚಿಕೊಂಡಿರುವ ವಿಡಿಯೋ ಸಹಜವಾಗಿಯೇ ಬಿದ್ದಿದೆ. ಈ ಹಿನ್ನೆಲೆ ಕೂಡಲೇ ಪ್ರತಿಕ್ರಿಯೆ ನೀಡಿರುವ ಜಗ್ಗೇಶ್ ಅವರು ಮಾಯಸಂದ್ರಕ್ಕೆ ಬಸ್ ನಿಲ್ದಾಣ ಬಾರದಿರಲು ಅಲ್ಲಿನ ಸ್ಥಳೀಯ ರಾಜಕೀಯ ಮತ್ತು ಗ್ರಾಮ ಪಂಚಾಯಿತಿಯ ಸ್ವಾರ್ಥವೇ ಕಾರಣ ಎಂಬ ಕಹಿ ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ. ಮೋಹನ್ ಅವರ ಪ್ರಶ್ನೆಗೆ ತಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಉತ್ತರ ನೀಡಿರುವ ಜಗ್ಗೇಶ್, ತುರುವೇಕೆರೆ ಮತ್ತು ಸಿಎಸ್ಪುರ ಬಸ್ ನಿಲ್ದಾಣಗಳನ್ನ 2010ರಲ್ಲಿ ಅಭಿವೃದ್ಧಿಪಡಿಸಿದ ಸಮಯದಲ್ಲಿಯೇ ಮಾಯಸಂದ್ರ ಬಸ್ ನಿಲ್ದಾಣವನ್ನು ಸಹ ಅತ್ಯಂತ ಉತ್ತಮ ದರ್ಜೆಯಲ್ಲಿ ನಿರ್ಮಿಸುವ ಕಾರ್ಯ ಆರಂಭದ ಹಂತ ತಲುಪಿತ್ತು. ಆದರೆ ಅದಾಗಲಿಲ್ಲ. ಅದಕ್ಕೆ ಜಗ್ಗೇಶ್ ನೀಡಿರುವ ಕಾರಣ ಇಲ್ಲಿದೆ. ಮಹನೀಯರೇ, ತುರುವೇಕೆರೆ ಸಿಎಸ್ಪುರ ಬಸ್ ನಿಲ್ದಾಣ 2010ರಲ್ಲಿ ಮಾಡಿದ ಸಮಯದಲ್ಲಿ ಮಾಯಸಂದ್ರ ಬಸ್ ನಿಲ್ದಾಣಕ್ಕೂ ಉತ್ತಮ ದರ್ಜೆಯಲ್ಲಿ ಮಾಡುವ ಕಾರ್ಯ ಆರಂಭದ ಹಂತ ತಲುಪಿತ್ತು. ಆದ್ರೆ ಬಸ್ ನಿಲ್ದಾಣ ಮಾಯಸಂದ್ರ ಪಂಚಾಯಿತಿಗೆ ಸೇರಿದ ಜಾಗ ಹಾಗೂ ಅಲ್ಲಿನ ಅಂಗಡಿಗಳ ಬಾಡಿಗೆ ಪಂಚಾಯಿತಿಗೆ ಸೇರುತ್ತದೆ. ಬಸ್ ನಿಲ್ದಾಣ ಮಾಡಿದ್ರೆ ಪಂಚಾಯಿತಿಗೆ ವರದಾನ ಕಡಿತ ಆಗುತ್ತದೆ ಎಂದು ಬಸ್ ನಿಲ್ದಾಣ ಮಾಡುವ ಕಾರ್ಯಕ್ಕೆ ವಿಘ್ನ ಉಂಟು ಮಾಡಿದ್ರು. ಬಹಳ ನೊಂದು ಆ ಕಾರ್ಯ ಕೈಬಿಟ್ಟೆ. ಸಾರ್ವಜನಿಕವಾಗಿ ನೀವು ಕೇಳಿದ್ದಕ್ಕೆ ಸತ್ಯ ಅರಿವಾಗಲಿ ಎಂದು ಉತ್ತರಿಸಿದೆ. ಈಗಲೂ ಪಂಚಾಯಿತಿಯ ಎಲ್ಲರನ್ನ ಒಪ್ಪಿಸಿ ಬನ್ನಿ, ಹೊಸ ಬಸ್ ನಿಲ್ದಾಣ ಮಾಡಿಸುವೆ. ನಿಮ್ಮಂತೆ ನಮಗೂ ಆ ಕಾರ್ಯ ಆಗಲಿ ಎಂಬ ಆಸೆ ಇದೆ. ಧನ್ಯವಾದ ಎಂದು ಜಗ್ಗೇಶ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಈ ಮೂಲಕ ಮಾಯಸಂದ್ರದಲ್ಲಿ ಬಸ್ ನಿಲ್ದಾಣ ಆಗದೆ ಇರೋದಕ್ಕೆ ಕಾರಣ ಏನು ಅನ್ನೋದನ್ನ ಜಗ್ಗೇಶ್ ಅವರು ವಿವರಣೆ ನೀಡಿದ್ದಾರೆ. ಇನ್ನಾದ್ರೂ ಸ್ಥಳೀಯ ಮಾಯಸಂದ್ರದ ಜನರಿಗೆ ಹೊಸ ಬಸ್ ಸ್ಟಾಂಡ್ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.